ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಈಗಾಗಲೇ ಸ್ಪೀಕರಿಗೆ ರಾಜೀನಾಮೆಯನ್ನು ನೀಡಿರ್ತಕ್ಕಂಥದ್ದು. ಸ್ವತಃ ಆ ಬಗ್ಗೆ ಮಾತಾಡಲಿಕ್ಕೆ ಶಿವಾನಂದ ಪಾಟೀಲ್ ಅವರು ಇದ್ದಾರೆ. ಸರ್, ಏನು ಸರ್ ವೈಯಕ್ತಿಕ ನಿಂದನೆ ಮಾಡೋದಲ್ಲದೆ ನನಗೊಂದು ಸವಾಲು ಹಾಕಿದ್ರು. ನೀವೇನಾದರೂ ತಂದೆಗೆ ಹುಟ್ಟಿದರೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜೀನಾಮೆ ಕೊಟ್ಟು ಅವ್ರ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೆ. ಯತ್ನಾಳ್ ಅವ್ರಿಗೆ ಯಾವುದೇ ರೀತಿಯಾದಂಥ ಏನಾದ್ರು ಡೆಡ್ಲೈನ್ ಏನಾದರೂ ಕೊಡ್ತೀರಾ? ನಾನು ಕೊಡೋದಿಲ್ಲ. ಅಂದರೆ ಇದು ರಾಜೀನಾಮೆ ನಿಲುವಿಗೆ ಏನಾದರೂ ಬದ್ಧವಾಗಿರ್ತೀರಾ ಸರ್? 101% ಬದ್ಧವಾಗಿರ್ತೀನಿ. ಹಾಂ ಸರ್, ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದಂಥ ಇದರಲ್ಲಿ ಮುಖ್ಯಮಂತ್ರಿಗಳನ್ನ ತರಬೇಡಿ, ಇದು ನನ್ನ ವೈಯಕ್ತಿಕ ನಿರ್ಧಾರ. ಹಾಂ ಸರ್, ಯಾವ ಕ್ಷೇತ್ರದಲ್ಲಿ ನೀವು ಕಂಟೆಸ್ಟ್ ಮಾಡಬೇಕು ಅಂತ? ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಕಂಟೆಸ್ಟ್ ಮಾಡ್ತೀನಿ. ಅವ್ರು ಬಿಜಾಪುರ ಅಂದರೆ ಬಿಜಾಪುರ, ಬಾಗೇವಾಡಿ ಅಂದರೆ ಬಾಗೇವಾಡಿ, ಇನ್ಯಾವುದಾದ್ರು ಬೇರೆ ಕ್ಷೇತ್ರಕ್ಕಂದ್ರೂ ರೆಡಿ ಇದೆ. ಸರ್, ರಾಜಕೀಯದಲ್ಲಿ ಈ ರೀತಿ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿರ್ತವೆ ಸರ್. ಈ ರೀತಿ ಆದರೆ ಈ ಮಟ್ಟಕ್ಕೆ ಇರಲ್ಲ. ನೀವು ಖಂಡಿಸ್ಬೇಕಿದನ್ನು. ಆರೋಪ ಇರ್ತವೆ. ನಾವೇನಾದರೂ ಒಂದು ಕರಪ್ಷನ್ನಲ್ಲಿ ಇನ್ವಾಲ್ವ್ ಆಗಿದ್ದು ಮಾಡ್ಬೋದು, ಬೇರೆ ಏನು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಮಾಡಿದ್ದು ಮಾಡ್ಬೋದು. ಆದರೆ ತಂದೆ ತಾಯಿನ ಎಳಿಬಾರ್ದು ಯಾರು ರಾಜಕಾರಣ. ಇದಿಷ್ಟು ಶಿವಾನಂದ ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜು ಜೋಶಿ ಜೊತೆ ಕಿರಣ್ ಕಾನ್ಮನೆ, BTV ನ್ಯೂಸ್, ಬೆಂಗಳೂರು.